Hello everyone, welcome to Sankalp Learning Solution. Let us see question number 2 of chapter Alcohols, Phenols and Ethers. Match the following with their approximate acidic strength, pKa values. Acidic strength ಮೇಲೆ ನಾವೀಗ compare ಮಾಡಬೇಕು, match ಮಾಡಬೇಕು. First let us compare phenol and parachlorophenol. We know that this is phenol. Okay. If this phenol losing its H plus, then phenoxide ion is formed O minus. This is stable due to resonance. ಈ ನೆಗೆಟಿವ್ ಚಾರ್ಜ್ ಏನಿದೆ ಇದು ರೆಸೋನೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ ದಿಸ್ ಇಸ್ ಸ್ಟೇಬಲ್ ಡ್ಯೂ ಟು ರೆಸೋನೆನ್ಸ್. ಓಕೆ, ಪ್ಯಾರಾಕ್ಲೋರೋಫಿನಾಲ್ OH para position chlorine is attached here. In this case, ಪ್ಯಾರಾಕ್ಲೋರೋಫಿನಾಲ್ ಅಲ್ಲಿ ಏನಾಗುತ್ತೆ, ಕ್ಲೋರಿನ್ ಶೋ ಮೈನಸ್ ಐ ಇಫೆಕ್ಟ್. ಕ್ಲೋರಿನ್ ತನ್ನ ಕಡೆ ಇಲೆಕ್ಟ್ರಾನ್ ಡೆನ್ಸಿಟಿಯನ್ನ ಹೇಳ್ಕೊಡುತ್ತೆ. ಸೊ ದಿಸ್ ಸ್ಟೆಬಿಲೈಸಸ್ ಫಿನಾಕ್ಸೈಡ್ ಅಯಾನ್. ಫಿನಾಕ್ಸೈಡ್ ಅಯಾನ್ ಏನ್ ಫಾರ್ಮ್ ಆಗಿರುತ್ತಲ್ಲ H ಪ್ಲಸ್ ಅನ್ನ ಕಳ್ಕೊಂಡು ಅದನ್ನ ಸ್ಟೆಬಿಲೈಸ್ ಮಾಡುತ್ತೆ ಥ್ರೂ ಮೈನಸ್ ಐ ಇಫೆಕ್ಟ್. ಕ್ಲೋರಿನ್ ಏನಿದೆ ಇಲೆಕ್ಟ್ರೋನೆಗೆಟಿವ್ ಆಟಮ್ ಅಂಡ್ ಇಟ್ ಶೋ ಮೈನಸ್ ಐ ಇಫೆಕ್ಟ್. ಹಾಗಾಗಿ ಇವೆರಡಕ್ಕೆ ಕಂಪೇರ್ ಮಾಡಿದ್ರೆ ಪ್ಯಾರಾಕ್ಲೋರೋಫಿನಾಲ್ ಈಸ್ ಮೋರ್ acidic compared to phenol. ಹಾಗಿದ್ರೆ we know that acidic strength value is inversely related to pKa value. ಅಥವಾ ನಾವು inversely related ಅನ್ನೋದ್ಕಿಂತ if pKa value increases, then acidic strength decreases. pKa value decrease ಆದರೆ acidic strength increase ಆಗುತ್ತೆ. ಸೊ ಇಲ್ಲಿ ಪ್ಯಾರಾ ಕ್ಲೋರೋಫಿನಾಲ್ದು pKa ವ್ಯಾಲ್ಯೂ ಕಡಿಮೆ ಇರಬೇಕು ಕಂಪೇರ್ ಮಾಡಿದ್ರೆ. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ? ಫಿನಾಲ್ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ ಒನ್, ಇಥೆನಾಲ್ ಅಂಡ್ ವಾಟರ್. ಇಫ್ ಯು ಕಂಪೇರ್ ಇಥೆನಾಲ್ ಅಂಡ್ ವಾಟರ್, ಇಥೆನಾಲ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ CH3 CH2OH. ಸೊ ಇದು ಹೈಡ್ರೋಜನ್ ಅನ್ನ ಕಳ್ಕೊಂತು ಅಂದ್ರೆ ಇಟ್ ಬಿಕಮ್ CH3 CH2O minus, where CH3 CH2 are electron donating groups. So electron density increases on oxygen, so they destabilizes this ion. ಈ ಇಥಾಕ್ಸೈಡ್ ಅಯಾನ್ ಅನ್ನ ಡಿಸ್ಟೆಬಿಲೈಸ್ ಮಾಡುತ್ತೆ. ಸೊ ಇಥೆನಾಲ್ ಮತ್ತೆ ವಾಟರ್ ಅಲ್ಲಿ, ವಾಟರ್ ಇಸ್ ಗುಡ್ ಆಸಿಡ್ ಕಂಪೇರ್ ಟು ಇಥೆನಾಲ್. ವಾಟರ್ acidic strength more than ethanol. ಹಾಗಿದ್ರೆ pKa value is less for water and more for ethanol. ಸರಿ, ಈಗ ವಾಟರ್ ಮತ್ತೆ ಪ್ಯಾರಾಕ್ಲೋರೋಫಿನಾಲ್ ಆರ್ ಫಿನಾಲ್ ಅನ್ನ ಕನ್ಸಿಡರ್ ಮಾಡಿದ್ರೆ ಫಿನಾಲ್ ಇಸ್ ಮೋರ್ acidic ಕಂಪೇರ್ ಟು ವಾಟರ್. ಯಾಕಂದ್ರೆ ಫಿನಾಕ್ಸೈಡ್ ಅಯಾನ್ ಇಸ್ ಮೋರ್ ಸ್ಟೇಬಲ್. ದಿಸ್ ಕಾಂಜುಗೇಟ್ ಬೇಸ್ ಏನಿದೆ ಮೋರ್ ಸ್ಟೇಬಲ್ ಇರೋದಕ್ಕೆ ದಿಸ್ ಆಸಿಡ್ ಏನಿದೆ acidic strength ಜಾಸ್ತಿ ಇರುತ್ತೆ. ಸರಿ, ಹಾಗಿದ್ರೆ ಈಗ ಕಂಪೇರ್ ಮಾಡ್ತೀನಿ ಅಂದ್ರೆ 10 and 9.4 is for phenol and parachlorophenol. pKa ವ್ಯಾಲ್ಯೂ ಪ್ಯಾರಾಕ್ಲೋರೋಫಿನಾಲ್ ಕಡಿಮೆ ಇರಬೇಕು. ಸೊ B3 ಯಾವ್ದಕ್ಕಿದೆ? ಆಪ್ಷನ್ B, C and D. ಆಪ್ಷನ್ ಎ ಅನ್ನ ಎಲಿಮಿನೇಟ್ ಮಾಡ್ಬಿಡಿ. ಫಿನಾಲ್ 10 ಬರುತ್ತಾ? A2. ಆಪ್ಷನ್ ಡಿ ಅನ್ನ ಎಲಿಮಿನೇಟ್ ಮಾಡ್ಬೋದು. A2 B3. ದೆನ್ ವಾಟರ್ ಮತ್ತೆ ಇಥನಾಲಿಕ್ ಕಂಪೇರ್ ಮಾಡಿದಾಗ water is more acidic, so pKa value is less, that is 14. D1 ಅಂದ್ರೆ option D1, option B is correct. C 4. ethanol ಗೆ 16 ಇರುತ್ತೆ. Thank you.